ಎಲ್ಲರಿಗೂ ನಮಸ್ಕಾರ. ನಾನು ದೀಪ. ನಾನಿವತ್ತು ಹುಣಸೆ ಹಣ್ಣಿನ ರಸಮ್ ಮಾಡ್ತಾ ಇದ್ದೇನೆ. ಇದು ಯಾವ ಟೇಸ್ಟ್ ಇರ್ತದೆ ಅಂದರೆ ನೀವು ತಿಂದಿರಲಿಕ್ಕಿಲ್ಲ, ಆ ಥರ ಟೇಸ್ಟ್ ಇದೆ. ಈಗ ನಾನು ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿಟ್ಟು ನೆನೆಸಿಟ್ಕೊಳ್ತೇನೆ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತೇನೆ. ಎಣ್ಣೆ ಹಾಕಿದ ಮೇಲೆ 1 ಟೇಬಲ್ ಸ್ಪೂನು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಎಲ್ಲ ಸಿಡಿದ ಮೇಲೆ 1 ಟೇಬಲ್ ಸ್ಪೂನು ಜೀರಿಗೆ ಹಾಕಿದ್ದೇನೆ. ಜೀರಿಗೆ ಹಾಕಿದ ಮೇಲೆ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಮತ್ತು ಇನ್ನೂ ಅದಕ್ಕೆ ಒಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಫ್ರೈ ಮಾಡಿದ ಮೇಲೆ ನಾವು ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ಸೇರಿಸಬೇಕು. ಮತ್ತು ನಿಮಗೆ ಎಷ್ಟು ರಸಮ್ ಬೇಕು ಕ್ವಾಂಟಿಟಿ ಅಷ್ಟನ್ನು ನೀವು ನೀರನ್ನು ಸೇರಿಸಿ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಹಾಗೆ ಒಂದು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ, ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಬೇಕಾದರೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬಾಯಿ ರುಚಿ ಕೆಟ್ಟಾಗ ಅಥವಾ ಹಸಿವಿಲ್ಲದಿರುವಾಗ ಈ ಥರದ ರಸಮ್ ಮಾಡಿ ಕೊಡಿರಿ, ತುಂಬ ಚೆನ್ನಾಗಿರ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಒಂದು 5 ನಿಮಿಷ ಕುದಿಲಿಕ್ಕೆ ಇಡಬೇಕು. ಈಗ 5 ನಿಮಿಷ ಆಗಿದೆ. ಈಗ ನೋಡೋಣ ನಮ್ಮದು ರಸಮ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ. 5 ನಿಮಿಷದಲ್ಲಿ ರೆಡಿಯಾಗುವಂತಹ ಹುಣಸೆ ಹಣ್ಣಿನ ರಸಮ್. ಶೀತ, ಕಫ, ಕೆಮ್ಮು ಇದ್ದಾಗ ಈ ಥರದೊಂದು ರಸಮ್ ಮಾಡಿ ನೋಡಿ. ಇದು ರಸಮೆಲ್ಲ ಕುದಿದಾದ ಮೇಲೆ ನಾವು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ಇದು ವೈಟ್ ರೈಸ್ ಜೊತೆ ಹಾಕಿ ಊಟ ಮಾಡಲಿಕ್ಕೆ ತುಂಬ ಸೂಪರಾಗಿರ್ತದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.